ಮಿಕ್ಸ್ ಮಸಾಲ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಇವಾಗ 3:30 ಆಗಿದೆ. ನಾವು ಹೋಗ್ತದೆ ನಂದಿ ಹಿಲ್ಸಿಗೆ. ಗಾಡೀಲಿ ಪೆಟ್ರೋಲ್ ಇಲ್ಲ, ಅದಕ್ಕೆ ಎಲ್ಲ ಗಾಡಿಗೂ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಮತ್ತೆ ಮುಂದೆ ಎಲ್ಲ ನಿಲ್ಸೋದು ಬೇಡ, ಸೀದಾ ಹೋಗ್ಬಿಡೋಣ ಅಂತೇಳಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಮುಂದೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನಾವು ಇವಾಗ ಹೋಗ್ತಾ ಇರೋದು ನಂದಿ ಬೆಟ್ಟ ಅಲ್ವಾ? ನಂದಿ ಬೆಟ್ಟಕ್ಕೆ. ಇವನು ಅನೂಪು. ಬೆಳ್ಳಗೆ ಇದೆ ಕಟಿಂಗ್. ಯಾವ ಕಟಿಂಗ್ ಅಂತ ಕೇಳಲ್ಲ. ಇದು ಯಾವ ಕಟಿಂಗ್ ಬ್ರೋ? ಮುಕ್ಲೆಟ್ ಬುಲೆಟ್ ಅಂತ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನಮಗೆಲ್ಲ ಗೊತ್ತಾಗೋಯ್ತು. ಚಾಯ್ ಬಗ್ಗೆ ಅಭಿಪ್ರಾಯ ಚೆನ್ನಾಗಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಚೆನ್ನಾಗಿಲ್ಲ ಬ್ರೋ. ಮಧು ಬ್ರೋ ಮಾತಾಡಿ. ನೀವು ಏನಾದ್ರು ಕುಡೀರಿ. ನಮ್ ಸಿಇಒ ಅವರು ಅಲ್ಲೇ ಆರ್ಗನೈಸರ್ ಅವರೇ ಅಲ್ಲಿ ಪಾಪ ನಾವು ಇವಾಗ ದೇವನಹಳ್ಳಿ ಟೋಲ್ ಹತ್ರ ನಿಲ್ಸಿದೀವಿ ಗಾಡಿನ. ಟೋಲ್ ಹತ್ರ ಟೀ ಕುಡಿಯೋಣ ಅಂತ. ಟೀ ಕುಡ್ದು ಇಲ್ಲಿಂದ ಹೊರಡಬೇಕು. ಬೈಕಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಮೋಟೋ ಲಾಗಿಂಗು ಫುಲ್ಲು. ಗಾಡಿ ಎಲ್ಲ ಟ್ರಾಫಿಕ್ ಇತ್ತು. ಸೀದಾ ಅಲ್ಲೇ ಹೋಗಿ ಸಿಗ್ತೀನಿ. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಂದಿ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ಟಿಕೆಟ್ ತಗೋಬೇಕು ಎಂಟ್ರೆನ್ಸಿಗೆ. ಬೆಟ್ಟ ಹತ್ತಬೇಕಾದ್ರೆ ಟಿಕೆಟ್ ತಗೊಂಡು 5:15 ಓಪನ್ ಕರೆಕ್ಟ್. ಇಲ್ಲಿಂದ ಇಲ್ಲೇ ಟಿಕೆಟ್ ತಗೊಂಡು ಹೋಗ್ಬೇಕಂತೆ. ನಾವು ಫಸ್ಟ್ ಟೈಮ್ ಬಂದಿರೋದು, ಗೊತ್ತಿರೋದು. ಶುಕ್ರವಾರ ಆದರೂ ನೋಡಿ ಎಷ್ಟೊಂದು ಜನ ಇದ್ದಾರೆ. ಹಿಂದೆ ಫುಲ್ ಲೋಡ್ ಗಾಡಿ. ಬೆಟ್ಟ ಹತ್ತಿದ್ದೀವಿ ಈಗ. ಇವತ್ತು ಫ್ರೈಡೇ, ಇಷ್ಟೊಂದು ಜನ ಬರ್ತಾರಂತ ಅನ್ಕೊಂಡಿರಲಿಲ್ಲ. ಖಾಲಿ ಇರುತ್ತೆ ಅನ್ಕೊಂಡಿದ್ದೆ, ಆದರೂ ಫುಲ್ ಜನ ಬಂದುಬಿಟ್ಟಿದ್ದಾರೆ. ನಮಗಂತೂ ನಿದ್ದೆ ಇಲ್ಲ. ಆಫೀಸ್ ಮುಗಿಸ್ಕೊಂಡು ಸೀದಾ ಬಂದಿದ್ದೀವಿ. ಏನು ಮಜಾ ಬರುತ್ತಂದರೆ ಈ ಥರ ಗಾಡಿ ಓಡಿಸೋಕ್ಕೆ. ಅದು ರೋಡು, ಈ ವೆದರು. ಇಲ್ಲಿ ಹತ್ತೋದ್ರಲ್ಲೇ ಅರ್ಧ ಪೆಟ್ರೋಲ್ ಖಾಲಿ ಆಗುತ್ತೆ ಅನ್ಸುತ್ತೆ ನಮ್ಮದು. ಈ ಟೈಮಲ್ಲಿ ಬಂದರೆ ಮೋಡ ಸಿಗಲ್ಲ. ಆಗುಂಬೆ ಘಾಟ್ ಹತ್ತಾಗ ಆಗ್ತಿದೆ ಇದು. ಗಾಡಿ ಆವಾಗ್ಲಿಂದ 3ನೇ ಗೇರು 2ನೇ ಗೇರು 3ನೇ ಗೇರು 2ನೇ ಗೇರುಗೆ ಹೋಗ್ತಿದೆ. ಇದು ಬಿಗ್ಗೆಸ್ಟ್. ಫೈನಲಿ ಬಂದ್ವಿ. ಫೈನಲಿ ಇದೇ ಎಂಟ್ರೆನ್ಸ್. ನಾವೆಷ್ಟೇ ಮುಂದೆ ಬಂದ್ರು ಆಲ್ರೆಡಿ ಇಷ್ಟೊಂದು ಜನ ಬಂದ್ಬಿಟ್ಟಿದ್ದಾರಲ್ಲ ಗುರು. ಎಲ್ಲಿ ಪಾರ್ಕಿಂಗ್? ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು ಗಾಡಿನ. ಪಾರ್ಕಿಂಗ್ ಸ್ಪೇಸ್ ಇದೆ. ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಹಿಂಗೆ ಇದೆ ಎಂಟ್ರೆನ್ಸು. ಬನ್ನಿ ಹತ್ಕೊಂಡು ಹೋಗಿ ಮೇಲೆ ಸಿಗೋಣ. ಬಸ್ ಇರುತ್ತೆ, ಬಸ್ ಹತ್ಕೊಂಡು ಬರ್ಬೋದು. ಇಲ್ಲ ಅಂದರೆ ನಾವು ನಡ್ಕೊಂಡು ಹೋಗ್ಬೋದು. ಬಸ್ಸಿಗೆ ಮತ್ತು ಟಿಕೆಟು, ಬಸ್ಸಿಗೆ ಸಪ್ರೇಟ್ ಟಿಕೆಟ್ ತೊಗೋಬೇಕು. ವಾಶ್ರೂಮ್ ಬೇಕಿದ್ರೆ ವಾಶ್ರೂಮ್ ಫೆಸಿಲಿಟಿನೂ ಇದೆ ಇಲ್ಲಿ ಸಪ್ರೇಟಾಗಿ. ಯಾರು ದಯವಿಟ್ಟು ಇಲ್ಲಿ ಬಂದಾಗೆಲ್ಲ ಗಲೀಜೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ವಾಶ್ರೂಮ್ ಫೆಸಿಲಿಟಿ ಇದೆ ಇಲ್ಲಿ. ಆ ಕಡೆಯಿಂದ ಬಸ್ಸಲ್ಲಿ ಹೋಗೋರು ಬಸ್ಸಿಗೆ, ಇದು ನಡ್ಕೊಂಡು ಹೋಗೋರು ಈ ಕಡೆಯಿಂದ ನಡ್ಕೊಂಡು ಹೋಗ್ಬೋದು. ಪಾದಯಾತ್ರಿಗಳಿಗೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫೆಸಿಲಿಟಿ ಎಲ್ಲ.
ವಿಡಿಯೋ ನೋಡ್ತಿದ್ದೀರಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಾನು ಇವತ್ತು ಇಷ್ಟೊಂದು ಜನ ಇರೋಲ್ಲ ಅನ್ಕೊಂಡೆ. ನಾನು ಹಂಗೆ ಅನ್ಕೊಂಡೆ. ಶುಕ್ರವಾರ ಅಲ್ಲ ಇವತ್ತು, ಆದರೂ ಇಷ್ಟೊಂದು ಜನ. ಏನು ಅದೇ ಏನು ಟ್ರಾಫಿಕ್. ಬಟ್ ಇದೆ ಸ್ಯಾಂಪಲ್. ನಾಳೆ ಶನಿವಾರ ಭಾನುವಾರ ಇದೆ ನೋಡು. ಹಬ್ಬ ಸನ್ರೈಸ್ ನೋಡೋಕ್ಕೆ ಈ ರೇಂಜಿಗೆ ಜನ ಓಡಿ 6 ಗಂಟೆ ಆಗೋದಷ್ಟೇ, ಇಷ್ಟೊಂದು ಜನ. ಸನ್ರೈಸ್ ಸಿಗ್ಬೇಕಂದ್ರೆ ಓಡಬೇಕು. ಓಡಿ ಸುತ್ತಾಗೋಯ್ತು. ಈ ಸ್ಟೆಪ್ಪೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡೋಕ್ಕೆ ಇಷ್ಟೊಂದು ಜನ. ಇದರಿಂದ ನಿದ್ದೆಗೆಟ್ಟು ಬಂದಿರೋದೆ ಸನ್ರೈಸ್ ನೋಡೋಕ್ಕೆ. ಸನ್ರೈಸೇ ನೋಡಲಿಲ್ಲ ಅಂದ್ರೆ ಹೆಂಗೆ ಹೇಳಿ, ಅದಕ್ಕೆ ಅಷ್ಟೊಂದು ಓಡ್ಕೊಂಬಂದಿದ್ದು. ಪ್ಲೇಸ್ ಸಿಗ್ಬೇಕಲ್ಲ ಇದು. ಏನು ವ್ಯೂ ಇದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವ್ಯೂ ನೋಡಿ, ಇಲ್ಲೇ ಸನ್ರೈಸ್ ಆಗುತ್ತೆ. ವ್ಯೂ ಕಾಣಿಸ್ತಿದೆ ವ್ಯೂ. ಬಟ್ ಚಳಿಗಾಲ ಟೈಮಲ್ಲಿ ಬಂದರೆ ಏನು ಕಾಣಿಸೋದಿಲ್ಲ, ಫುಲ್ ಫಾಗ್ ಇರುತ್ತೆ ಇಲ್ಲೇ. ಅದೆಲ್ಲ ವೈರಲ್ ಆಗಿದೆ ಅಲ್ಲ ರೀಲ್ಸ್. ಇಲ್ಲೇನೋ ಬಿಸಾಕಿದ್ರೆ ಮೇಲೆ ಬರುತ್ತೆ, ಇಲ್ಲೇ ಅದು ನೋಡಿ. ಎಲ್ಲ ಬಿಸಾಕಿ ಎಷ್ಟು ಗಲೀಜು ಮಾಡಿದ್ದಾರೆ. ದಯವಿಟ್ಟು ಯಾರು ಈ ಥರ ಮಾಡಬೇಡಿ. ಇಲ್ಲಿ ಸನಿಹ ಉಂಟು, ವಿರಹ ಉಂಟು, ಪ್ರತಿ ಹೆಜ್ಜೆಯಲ್ಲೂ. ಈ ಸನ್ರೈಸ್ ಆಗೋಕ್ಕೋಸ್ಕರ ಇಷ್ಟೊಂದು ಜನ ಕಾಯ್ತಿದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ ನೋಡಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಅಲ್ಲಿ ಸನ್ರೈಸ್ ನೋಡಾಯ್ತು, ಅದಕ್ಕೆ ಈ ಕಡೆಯಿಂದ ಹೋಗೋಣ. ಸ್ವಲ್ಪ ಈ ಕಡೆ ಹೋಗಿ ಇಲ್ಲೊಂದು ಸ್ವಲ್ಪ ವ್ಯೂ ನೋಡ್ಕೊಂಬರೋಣ. ವ್ಯೂ ನೋಡ್ಗುರು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ಮಾಡು ಅಡ್ಡ ಬರಲ್ಲ. ಏನ್ ವ್ಯೂ ಇದು. ವ್ಯೂ ನೋಡಿದ್ರು ಮೋಡದ ಮೇಲೆ ನೀನಿಂತ ಹಾಗಿದೆ ನೋಡು ಮತ್ತೆ ಎಂತದ್ದು ಹೇಳ್ತಾನೆ. ಚೆನ್ನಾಗಿಲ್ವಾ ಅದು? ಇದು ನೋಡೋದು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅದ್ರ ಮೇಲೆ ನಿಂತ್ಕೊಬಿಡು, ಗ್ರಿಲ್ ಮೇಲೆ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಕಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 7 ಗಂಟೆ ಅಷ್ಟೇ. ನೆರಳಲ್ಲಿ ಮಾಡೋಣ, ಸುಮಾರು ಮಾಡ್ಬೋದು. ಇಲ್ಲಿ ನೋಡಪ್ಪ, ನಾ ಹಾಯ್ ಮಾಡಿ. ಇಲ್ಲಿ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಒಬ್ಬೊಬ್ರೆ ಬರ. ನೀನೊಬ್ರು ಬರ, ಅವನೊಬ್ಬ ನೀ ಹೋಗ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನೀ ಬರ. ನೀ ವಿಡಿಯೋದ ಬರ್ತಿಲ್ವಾ? ಬರುವ ನಂದೊಬ್ರಿ. ಹಂಗೆ ಹೋಗಿ ಹಂಗೆ ಏನಾದ್ರು ಮಾತಾಡ್ಕೊಂಡು ಅವನು ಹಂಗೆ ಸುಮ್ಮನೆ ಹೋಗ್ತಾನೆ. ಏನಾದ್ರು ಹಾಯ್ ಮಾಡ್ಕೊಂತ ಹೋಗ್ಬೇಕು. ಮತ್ತೆ ವಾಪಸ್ ಬಂದ. ಅಷ್ಟೇ ಇಡಿ ಕಾಣ್ತಿರ್ತಾನೆ. ಬಾ
ಆಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಬಾಳ್ಗಷ್ಟು ಬೆಂಕಿ ಹಾಕ ಬ್ಯಾಗೆ ಬಿಟ್ಟು ಬರ್ತಾರೆ. ಬ್ಯಾಗು ಇವ್ರನ್ನ ನಂಬ್ಕೊಂಡ್ರೆ ನನ್ನ ಬ್ಯಾಗ್ ಎಲ್ಲ ಇಲ್ಲೇ. ಸನ್ ರೈಸ್ ಎಲ್ಲ ನೋಡಾಯ್ತು. ಇವಾಗ ಮನೆ ಕಡೆ ಪಯಣ. ಹಾಂ, ಇವ್ರದ್ದೇನೋ ರೀಲ್ಸ್ ಎಲ್ಲ ಮಾಡೋದಿದೆ ಅಂತೆ. ರೀಲ್ಸ್ ಯಾವ ಮುಗಿಸ್ತಾರೋ ಏನೋ. ಏನೋ ಹೇಳ್ತಾ ಇದ್ದಲ್ಲ, ಕಂಟಿನ್ಯೂ ಮಾಡೋ. ಇಷ್ಟು ಬೇಗ ಮನೆಗೆ ಹೋಗಿ ಏನೋ ಮಾಡ್ತೀಯಾ? ಬಿಸಿಲು ಆಮೇಲೆ ಬಿಸಿಲು ಇದ್ದೇ ಇರುತ್ತೆ ಮಾತ. ಆಫ್ ಮಾಡಲ್ಲ. ಇಲ್ಲಿ ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಅಂದರೆ ಯೋಗ ನಂದೀಶ್ವರ ಸ್ವಾಮಿ ದೇವಸ್ಥಾನ. ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರ ಜಿಲ್ಲೆ, ತಾಲೂಕು ಜಿಲ್ಲೆ ಚಿಕ್ಕಬಳ್ಳಾಪುರನೇ. ನಿಮಗೇನೋ ತಿನ್ಬೇಕನ್ಸಿದ್ರೆ ಇಲ್ಲೇ ಇದೆ ತಿನ್ನೋಕ್ಕೆಲ್ಲ. ಅವ್ರು ಕಾಸ್ಟ್ಲಿ ಅನಿಸುತ್ತೆ. ಇಷ್ಟು ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ಲೇಸ್ನ. ದಯವಿಟ್ಟು ಯಾರು ಪ್ಲೀಸ್ ಬಂದವರು ಈ ಥರ ಎಲ್ಲ ಬಂದು ಗಲೀಜು ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನ್ಗೆ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮಗೋಸ್ಕರ ಅಂತಲೇ ಮಾಡಿರ್ತಾರೆ. ನಾವು ಒಂದು ಉಳಿಸ್ಕೊಂಡು ಹೋಗ್ಬೇಕು. ನೋಡಿ ಅಲ್ಲೆಲ್ಲ ಡಸ್ಟ್ಬಿನ್ ಇಟ್ಟಿದ್ದಾರೆ, ಡಸ್ಟ್ಬಿನ್ಗೆ ಹಾಕ್ಬೋದು ಕಸ ಎಲ್ಲ. ಈಗ ತಂದು ಇಲ್ಲೆಲ್ಲ ಬಿಸಾಕಿದ್ರಿಂದ ಏನು ಯೂಸ್ ಇಲ್ಲ. ಇದಕ್ಕೆಲ್ಲ ಸಿವಿಕ್ ಸೆನ್ಸ್ ಅಂತಾರೆ. ಸಿವಿಕ್ ಸೆನ್ಸ್ ನೋಡಿ ಹೆಂಗೆ ಬಿಸಾಕಿದ್ದಾರೆ. ದೇವಸ್ಥಾನ ಒಳಗೆ ಓಪನ್ ಇದೆಯಂತೆ, ಒಳಗೆ ಹೋಗೋಣ ಬನ್ನಿ. ಯಾವ ಕಡೆನೋ ಈಶ್ವರ ಲಿಂಗ ಇದೆಯಲ್ಲ, ಅದು 4000 ವರ್ಷದ ಹಳೆಯದು. ಕುಷ್ಮಂಡ ಋಷಿಗಳು, ಶವನಕ ಋಷಿಗಳು ನರ್ಮದಾ ನದಿ ಮಧ್ಯಪ್ರದೇಶ ಅಲ್ಲಿಂದ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡಿದ್ರು. ಇದಾಗಿ ಎಷ್ಟೋ ವರ್ಷಗಳಾದ ಮೇಲೆ 11ನೇ ಶತಮಾನದಲ್ಲಿ ಚೋಳರು ಬಂದು ದೇವಸ್ಥಾನ ಕಟ್ಟಿರೋದು. 11ನೇ ಶತಮಾನದಲ್ಲಿ 1000 ಹೆಚ್ಚು ಕಡಿಮೆ 1000 ವರ್ಷ ಆಗಿದೆ. 14ನೇ ಶತಮಾನದಲ್ಲಿ ಕೃಷ್ಣದೇವರ ಮಾಡಿಸಿರೋದು ಇದನ್ನು. ಪಂಚಲೋಹದ್ದು ಬಾಗಿಲ್ದು ಇದೆರಡು ಇದು ಅವರೇ ಕೊಟ್ಟಿರೋದು. ಶೃಂಗಿ ಭೃಂಗಿ ಅಂತೇಳಿ ಕಂಚಿಂದು. ಇಲ್ಲಿ ಯೋಗದಲ್ಲಿರೋಂಥ ಈಶ್ವರ ಸೈಲೆಂಟ್. ಕೆಳಗಡೆ ಭೋಗನಂದೀಶ್ವರ ಇದೆ, ಅದು ಹ್ಯಾಪಿಯಾಗಿರುತ್ತೆ. ಅಲ್ಲಿ ಜಾತ್ರೆ ಮದುವೆಗೆ ಎಲ್ಲ ಜೋರಾಗಿ ನಡೆಯುತ್ತೆ, ಹಂಗಾಗಿ ಹ್ಯಾಪಿಯಾಗಿರುತ್ತೆ. ಇದು ಸೈಲೆಂಟ್ ಆಗಿರುತ್ತೆ. ಒಳಗಡೆ ಹೋದ್ರೆ ಪಾರ್ವತಿ ದೇವಸ್ಥಾನ ಇದೆ, ಅಲ್ಲಿ ಶಿವನ ದೇವಸ್ಥಾನ. ಎಲ್ಲ ಮರಗಳಿಂದ ಒಂದೊಂದು ಡಿಸೈನ್ ಮಾಡಿದ್ದಾರೆ. ಎಲ್ಲ ಥರ ಪ್ರಾಣಿಗಳಿದ್ದು, ಹಾವು, ಮೊಸಳೆ, ಕಲ್ಯಾಣಿ ಇದೆ. ಇಲ್ಲಿ ಕಲ್ಯಾಣಿ ನಂದಿ ಬೆಟ್ಟ ಹೇಗೆ ಅನಿಸ್ತು ಬ್ರೋ? ಮಸ್ತ್ ಅನಿಸ್ತು ಬ್ರೋ. ವಿಂಟರಲ್ಲಿ ಬರಬೇಕು, ಬೇಸಿಗೆಯಲ್ಲಿ ಅಷ್ಟೇನು ಮಜಾ ಇರೋಲ್ಲ. ಚೆನ್ನಾಗಿದೆ ಪ್ಲೇಸು. 4000 ವರ್ಷದ ಹಿಂದಿನ ಇತಿಹಾಸ ಇರುವಂಥ ಶಿವಲಿಂಗ ಐತೆ. ಬನ್ನಿ ನೋಡಿ, ಚೆನ್ನಾಗಿದೆ. ಬೆಟ್ಟ ಎಲ್ಲ ಚೆನ್ನಾಗಿ, ವಾತಾವರಣ ಎಲ್ಲ ಚೆನ್ನಾಗಿದೆ ನೋಡಿ. ಹೆಂಗೆ ಅನಿಸ್ತು ನಿಂಗೆ? ನಂದಿ ಬೆಟ್ಟಕ್ಕೆ ಇನ್ನೊಂದ್ಸರಿ ಯಾರು ಸಮ್ಮರ್ ಸೀಸನ್ ಬರಕೋಬೇಡಿ. ಅಲ್ಲೇ ಬೈಕ್ ಪಾರ್ಕ್ ಮಾಡಿರೋದು ನಾವು. ಇದು ಬೈಕ್ ಕಾರು ಪಾರ್ಕಿಂಗ್ ಇಲ್ಲೇ.
ಯಾರು ಅದನ್ನೆಲ್ಲ ಫುಲ್ಲು ಟ್ರೋಲ್ ಮಾಡಾಕದು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅದ್ ಬ್ಯಾಕ್ ಗ್ರೌಂಡ್ ವಿಡಿಯೋ ಒಂದು ಮಾಡ್ಕೋಬೇಕಿತ್ತು ಬಿಹೈಂಡ್ ದ ಸೀನ್ ಅಂತ ಮಾಡ್ಕೋಬೇಕಿತ್ತು ನಾವು. ಮಾಡಿರೋದನ್ನ ಯಾಕೋ ಯುವರಾಜ್ ತಟ್ಟೆಕೆರೆ. ಆದ್ರೂ ನಾನು ಮಾಡ್ತೀನಿ ಅಂತ ಪ್ರಾಕ್ಟೀಸೇ ಮಾಡಲಿ. ನೋಡಿ ಇಲ್ಲಿ ಬಂದ ತಕ್ಷಣ ಬೈಕ್ ಪಾರ್ಕಿಂಗ್ ಇದೆ. ಇದೇ ಬೈಕ್ ಪಾರ್ಕಿಂಗು. ಆವಾಗಲೇ ಕತ್ಲೆ ಇತ್ತು ತೋರ್ಸೋಕ್ಕಾಗಲ್ಲ. ಇದೇ ಬೈಕ್ ಪಾರ್ಕಿಂಗು. ಇಲ್ಲಿ ಹೆಲ್ಮೆಟ್ಟು ಸಪ್ರೇಟಾಗಿ ಇಡ್ಬೋದು ಹೆಲ್ಮೆಟ್ಗಳನ್ನೆಲ್ಲ. ಲಾಕರ್ ಇದೆ, ಹೆಲ್ಮೆಟ್ ಲಾಕರು. ನೋಡಿ ಹೆಂಗಿದೆ ಟರ್ನ್ಗಳು ಹೆಂಗಿದೆ ಇಲ್ಲಿ. ಡೌನ್ ಇಳಿಬೇಕಾದ್ರೆ ಹುಷಾರು. ಎದುರಿಗೆ ಜನ ಬರ್ತಿರ್ತಾರೆ, ಗಾಡಿಗಳು ಬರ್ತಿರುತ್ತೆ. ಹಾರ್ನ್ ಹಾಕೊಂಡು ಹೋಗಿ, ಆದಷ್ಟು ಸ್ಲೋ ಹೋಗಿ. ಇದುವರೆ ಕರೆಕ್ಟ್ ಇರಿ. ನನ್ನ ಸಜೆಷನ್ನು 5:15 ಇದ್ರೆ ಕರೆಕ್ಟ್ ವ್ಯೂ ಪಾಯಿಂಟ್ ಸನ್ರೈಸ್ ನೋಡ್ಬೋದು ನೀವು. ನಾವು ಬೆಂಗಳೂರು ಬಿಟ್ಟಿದ್ದು 4 ಗಂಟೆಗೆ. 4 ಗಂಟೆ ಇದು ಬಂದು 5:15 ಆಗಿತ್ತು. ಮಿಕ್ಸ್ ಮಸಾಲಾ ಚಾನಲ್ ಶೇಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿರಿ.